ಸಾಯಿರಾಮ್. ಆತ್ಮೀಯ ವೀಕ್ಷಕರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನಿವತ್ತೊಂದು ವಿಶೇಷವಾದಂಥ ಶಿವ ಸಾನ್ನಿಧ್ಯದಲ್ಲಿದ್ದೀನಿ. ಈ ಒಂದು ವಿಶೇಷತೆಯ ಬಗ್ಗೆ ನಿಮಗೆ ತಿಳಿಸೋಕ್ಕೋಸ್ಕರ ಈ ಒಂದು ಸ್ಪೆಷಲ್ ಎಪಿಸೋಡ್ನ ಮಾಡ್ತಾ ಇದ್ದೀವಿ. ಭರತಖಂಡದಲ್ಲಿ, ಭಾರತ ದೇಶದಲ್ಲಿ ಶಿವನ ಶಕ್ತಿ ಕೇಂದ್ರಗಳಿವೆ. 12 ಜ್ಯೋತಿರ್ಲಿಂಗಗಳಿವೆ. ಆ 12 ಜ್ಯೋತಿರ್ಲಿಂಗಗಳು ಇಡೀ ಜಗತ್ತನ್ನು ಕಂಟ್ರೋಲ್ ಮಾಡುವಂಥ ಒಂದು ದೊಡ್ಡ ಟ್ರಾನ್ಸ್ಫಾರ್ಮರ್ಸ್ ಇದ್ದಾಗೆ, ಅಣುಬಾಂಬ್ ಇದ್ದ ಹಾಗೆ. ಬೇರೆ ಬೇರೆ ದೇಶದಲ್ಲೆಲ್ಲ ಭೂಕಂಪ, ಸುನಾಮಿ ಆದರೂ ಕೂಡ ಭಾರತ ದೇಶದಲ್ಲಿ ಆ ಒಂದು ಪಾವಿತ್ರತೆಯನ್ನು ಇವತ್ತೂ ಕೂಡ ಹಾಳು ಮಾಡಿಲ್ಲ. ಕಾರಣ ಭಾರತ ದೇಶದಲ್ಲಿ 12 ಜ್ಯೋತಿರ್ಲಿಂಗಗಳಿರೋದ್ರಿಂದ. ಆ 12 ಜ್ಯೋತಿರ್ಲಿಂಗಗಳಲ್ಲಿ ಇವತ್ತು ನಾನು ಮಹಾರಾಷ್ಟ್ರದಲ್ಲಿ ಹಿಂಗೋಲಿ ಅನ್ನೋ ಒಂದು ಗ್ರಾಮದಲ್ಲಿರುವ 8ನೇ ಜ್ಯೋತಿರ್ಲಿಂಗ ನಾಗನಾಥೇಶ್ವರ ಸ್ವಾಮಿ ಲಿಂಗ. ಈ 8ನೇ ಲಿಂಗಕ್ಕೆ ಇವತ್ತು ನಾವು ಬಂದಿದ್ದೀವಿ. ಈ ಒಂದು ಜ್ಯೋತಿರ್ಲಿಂಗದ ವಿಶೇಷತೆ ಏನು, ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಹಿಂಗೋಲಿ ಅನ್ನೋ ಒಂದು ಗ್ರಾಮ ಮಹಾರಾಷ್ಟ್ರದಲ್ಲಿದೆ. ಇದಕ್ಕೆ ಔಂಧ ನಾಗನಾಥೇಶ್ವರ, ಔಂಧ ಅಂತಂದರೆ ಈ ಒಂದು ಭೂಮಿಯ ಒಂದು ಭೌಗೋಳಿಕದ ಆಧಾರದ ಮೇಲೆ ಔಂಧ ಅಂತ ಕರೀತಾರೆ. ಈ ಒಂದು ಸಾನ್ನಿಧ್ಯದಲ್ಲಿ ಒಂದು ಜ್ಯೋತಿರ್ಲಿಂಗ ಇದೆ. ಇದು ಸ್ಥಳ ಮಹಿಮೆ ಏನಪ್ಪ ಅಂತಂದರೆ, ದಾರುಕಿ ಅಂತ ಒಬ್ಬ ರಾಕ್ಷಸಿ ಇದ್ಲಂತೆ. ಆ ರಾಕ್ಷಸಿ ಊರಿನಲ್ಲಿರುವಂಥ ಎಲ್ಲರಿಗೂ ತುಂಬ ತೊಂದರೆ ಕೊಡ್ತಿದ್ಲಂತೆ. ಅವಳ ಸಂಹಾರ ಮಾಡಲಿಕ್ಕೋಸ್ಕರವಾಗಿ ಶಿವ ತನ್ನ ಬೆಳಕಿನ ಶಕ್ತಿಯಿಂದ ಬಿಟ್ಟು ಆಕೆಯನ್ನು ಸಂಹಾರ ಮಾಡ್ತಾರಂತೆ. ಆ ಬೆಳಕಿನ ಶಕ್ತಿ ಇಲ್ಲಿ ಬಂದಾಗ ಅದು ಜ್ಯೋತಿರ್ಲಿಂಗ ಆಯಿತು ಅಂತ ಹೇಳ್ತಾರೆ. ಅದರಿಂದ ಇಲ್ಲಿ ದಾರುಕಿಯನ್ನೊಬ್ಬ ರಾಕ್ಷಸಿಯನ್ನು ಸಾಯಿಸಿ ತನ್ನ ಚೈತನ್ಯ ಶಕ್ತಿಯಲ್ಲಿ ಬಿಟ್ಟಿದ್ದಕ್ಕೆ ಈ ಹಿಂಗೋಲಿ ಗ್ರಾಮದಲ್ಲಿ ಜ್ಯೋತಿರ್ಲಿಂಗ ಅನ್ನೋ ಒಂದು ಸ್ಥಾಪನೆ. ಈ ಒಂದು ಲಿಂಗ ಎಲ್ಲಿದೆ ಅಂದರೆ ಭೂಮಿಯ ಕೆಳಭಾಗದಲ್ಲಿದೆ. ದೇವಸ್ಥಾನ ಮೇಲ್ಮಟ್ಟದಲ್ಲಿದ್ದರೆ ಇದು ಕೆಳಭಾಗದಲ್ಲಿದೆ. ಇದು ಯಾಕೆ ನಾಗನಾಥ ಅಂತ ಕರೀತಾರಂದರೆ, ಸರ್ಪಗಳ ಒಡೆಯ, ಸರ್ಪಗಳಿಗೆ ಬಾಸ್, ಅಧಿಪತಿ ಈ ನಾಗನಾಥ. ಆದ್ದರಿಂದ ಈ ಒಂದು ದೊಡ್ಡ ದಾರುಕಾರಣ್ಯ ಅಂಥೇಳಿ, ದಾರುಕಿಯನ್ನೊಬ್ಬ ರಾಕ್ಷಸಿದ್ಲು. ಅಲ್ಲಿ ಸರ್ಪಗಳಿಗೆಲ್ಲ ರಕ್ಷಣೆ ಕೊಟ್ಟು ಆ ರಾಕ್ಷಸನ ಸಂಹಾರ ಮಾಡಿ ಈ ಜಾಗದಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಸಂರಕ್ಷಣೆ ಮಾಡೋದ್ರಿಂದ ಇದಕ್ಕೆ ಔದ ನಾಗನಾಥ ಜ್ಯೋತಿರ್ಲಿಂಗ ಅಂತ ಕರೀತಾರೆ. ಈ ಸ್ಥಳದ ಇತಿಹಾಸ ಶಿವಪುರಾಣದಲ್ಲಿ ಈ ಕಥೆ ಬರುತ್ತೆ. ಇದು ಶಿವನ ಶಕ್ತಿ ಇಲ್ಲಿ ನೆಲೆಸಿದ ಮೇಲೆ ಪಾಂಡವರು ವನವಾಸಕ್ಕೆ ಬರ್ತಾರೆ. ಪಾಂಡವರು ವನವಾಸಕ್ಕೆ ಬಂದಾಗ ಪಾಂಡವರ ಮೊದಲನೇ ಪಾಂಡವ ಯಾರದು ಯುಧಿಷ್ಠಿರ, ಧರ್ಮರಾಜ ಇದಕ್ಕೆ ಪೂಜೆ ಮಾಡಿ ತನ್ನದೇ ಆದಂಥ ರೀತಿಯಲ್ಲಿ ಸಣ್ಣದೊಂದು ದೇವಸ್ಥಾನ ಮಾಡಿ ಮುಂದೆ ಹೋಗ್ತಾರಂತೆ. ಅದರಿಂದ ಪಾಂಡವರ ಕಾಲದಲ್ಲೂ ಕೂಡ ಈ ಲಿಂಗ ಇತ್ತು, ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ. ಯುಧಿಷ್ಠಿರ ಪೂಜೆ ಮಾಡಿದ್ದು ಅಂತ ಹೇಳಿ ಈ ಒಂದು ಸಾನ್ನಿಧ್ಯ ಭಾಳ ವಿಶೇಷ. ಹೋಗ್ತಾ ಹೋಗ್ತಾ ಕಾಲಕ್ರಮೇಣದಲ್ಲಿ ಇದು ಮೊಘಲರ ಆಡಳಿತದಲ್ಲಿ ಸಿಕ್ಕಾಕೊಂಡು ಈ ದೇವಸ್ಥಾನವನ್ನು ಧ್ವಂಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಿಂದೂರಲ್ಲಿ ಅಹಲ್ಯ ದೇವಿ ಅಂಥೇಳಿ ಹಿಂದೂರನ್ನು ಆಳ್ತಿದ್ದಂಥ ರಾಣಿ ಅಹಲ್ಯಾದೇವಿ ಹೋಳ್ಕರ್ ಅನ್ನೋರು ತಮ್ಮ ಸ್ವಂತ ಖರ್ಚಿನಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾರಂತೆ. ಅಷ್ಟು ವಿಶೇಷತೆಯನ್ನು ಹೊಂದಿರೋಂಥದ್ದು. ಹೋಗ್ತಾ ಹೋಗ್ತಾ ಇದು ನಮ್ಮ ಭಾರತ ಸಂಪ್ರದಾಯ ಪ್ರಕಾರವಾಗಿ ಒಂದು ಟ್ರಸ್ಟ್ ಮಾಡಿಕೊಂಡು ಈ ದೇವಸ್ಥಾನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. 13ನೇ ಶತಮಾನದಲ್ಲಿ ಸಂತ ನಾಮದೇವರು ಶಿವನ ಪರಮ ಭಕ್ತರು, ಶಿವನ ಧ್ಯಾನ ಮಾಡ್ತಿರ್ತಾರೆ. ಆದರೆ ಅವ್ರು ದೇವಸ್ಥಾನ ಒಳಗೆ ಬಿಡೋದಿಲ್ಲ. ಲೋ ಕ್ಯಾಸ್ಟು ಕೀಳು ಜಾತಿಯವರು ಅಂಥೇಳಿ ನಾಮದೇವರನ್ನ ಒಳಗೆ ಬಿಡೋದಿಲ್ಲ. ಆಗ ನಾಮದೇವರು ದೇವಸ್ಥಾನದ ಮುಂದುಗಡೆನೆ ಕೂತ್ಕೊಂಡು ರಚನೆ ಬರೆದು ನಾಮದೇವರು ಶಿವನ ಧ್ಯಾನ ಮಾಡ್ತಾರೆ. ಆಗ ಶಿವ ಏನು ಮಾಡ್ತಾರೆ, ನಾಮದೇವನಿಗೆ ಕರೆಕ್ಟಾಗಿ ಟರ್ನ್ ಆಗಿಬಿಡ್ತದೆ ಆ ಜ್ಯೋತಿರ್ಲಿಂಗ. ಯಾವಾಗ ನಾಮದೇವರಿಗೆ ದರ್ಶನ ಕೊಟ್ಟರು ಆಗ ಬಸವ ಬೇರೆ ದಿಕ್ಕಲ್ಲಿ ಬಂದುಬಿಡ್ತು. ಬಸವನ ಮುಂದೆ ಇದ್ದಂಥ ಲಿಂಗ ನಾಮದೇವರಿಗೆ ಕಾಣುವಂತೆ ಅದು ರೊಟೇಟ್ ಆಯಿತು. ಅದಕ್ಕೆ ಇದನ್ನು ನಾಮದೇವ ಮಂಟಪ ಅಂತ ಕರೀತಾರೆ. ಆ ಜಾಗದಲ್ಲಿ ಸಂತ ನಾಮದೇವ್ ಮಂಟಪ ಅಂಥೇಳಿ ಕರೀತಾರೆ.
चला भाई चला सुपर है भाई भाई और भाई चला भाई नमस्ते देवाय सहस्राक्षाय विष्णुवे अतो सर्वानुमते चला भाई झाले रे चला महादेवाय धीमहि तन्नो रुद्रः प्रचोदयात् ओम महादेवाय धीमहि तन्नो रुद्रः प्रचोदयात् ओम महादेवाय सोळा रुजा बन रे चला चला भाई दैकवे नमः बाहुभ्यामुदते नमः या देरुद्रशिवा तनुरघोरा पापकाशनि शयानस्तनुवा शान्तमया गिरिशन्दाभिचाकशी या मिकुङ्गिरिशन्दास्ते विवर्यस्तवे शिवाङ्गिरिव्रतान् चला आवरा पडकन चला शिवेन वचसा स्वागिरिसाक्षा वदामसि यथा न सर्वविजगतयक्ष्ममुसुमनोसुत स्वयं सर्वाच यातु धन्यो धराजे असोजस्तामुदवसुमङ्गलः हे जैन गुरुरागीमहे असोजो वसर्वति परीक्षा बेल्ट चढ़ा ಜ್ಯೋತಿರ್ಲಿಂಗ ಕೆಳಗಡೆ ಪಾತಾಳದಲ್ಲಿದೆ. ಅದು ಈ ನಂದಿ ಏನಪ್ಪಾ ಅಂತಂದ್ರೆ ಯಾವಾಗ ಪಾತಾಳದಲ್ಲಿತ್ತು ಈ ನಂದಿ ಮುಖ ಮತ್ತೆ ಎರಡು ಕಿವಿನು ಆ ಲಿಂಗಕ್ಕೆ ಕರೆಕ್ಟ್ ಆಗಿ ಟರ್ನ್ ಆಗಿದೆ. ಇದು ಸ್ವಯಂ ಟರ್ನ್ ಆಗಿರುವಂತದ್ದು. ಮುಖ ಯಾವಾಗ್ಲೂ ಸ್ಟ್ರೈಟ್ ಇದ್ರೆ ಈ ನಂದಿ ಮುಖ ಮತ್ತೆ ಕ್ರಾಸ್ ಆಗಿದೆ. ಶಿವ ಎಲ್ಲಿ ಪಾತಾಳದಲ್ಲಿದ್ದರೋ ಆ ಜಾಗದಲ್ಲಿ ಹರಿಹರರಿಬ್ರು ಬಂದು ವಾಸ ಮಾಡುವಂತ ಲಿಂಗ ಇದು. ಅದಕ್ಕೆ ಹರಿಹರ ಅಂತ ಹೇಳ್ತಾರೆ. ಎಡಗಡೆ ಭಾಗದ ಕಿವಿಯನ್ನು ಮುಚ್ಚಿ ಬಲಭಾಗದಲ್ಲಿ ನಾವು ಪ್ರಾರ್ಥನೆ ಮಾಡ್ಬೇಕಂತೆ. ಈ ರೀತಿ ನಂದಿ ಕಿವಿ ಬಲಭಾಗದಲ್ಲಿ ಇದನ್ನ ಪ್ರಾರ್ಥನೆ ಮಾಡಿದ್ರೆ ಶಿವನ ಹತ್ರ ಆ ಪ್ರಾರ್ಥನೆ ತಲುಪಿ ಅದಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ಈ ಸ್ಥಳದ ಈ ಪದ್ಧತಿ ಇವತ್ತು ಕೂಡ ನಡೀತಾ ಇದೆ. ಇದು ಮುಖ ಸ್ವಲ್ಪ ಕ್ರಾಸ್ ಆಗಿದೆ, ಎರಡು ಕಿವಿ ಕೊಂಬುಗಳು ಕೂಡ ಕ್ರಾಸ್ ಆಗಿದೆ, ಕಿವಿ ಕೂಡ ಮೇಲೆ ಒಂದು ಕೆಳಗು ಬಂದಿದೆ. ಈ ಒಂದು ವಿಶೇಷ ಈ ನಂದಿ. ಈ ತಾರಕಾರಣ್ಯ ಈ ಫಾರೆಸ್ಟ್ ಅಲ್ಲಿ ಸರ್ಪಗಳು ಸಂಚಾರ ಜಾಸ್ತಿ ಇತ್ತು. ಈ ಸರ್ಪಗಳಿಗೆ ಅಧಿಪತಿ ನಾಗನಾಥ, ಅದಕ್ಕೆ ಔಂದ ನಾಗನಾಥ ಅಂತ ಹೆಸರು ಬಂತು. ಇಲ್ಲಿ ಕೂಡ ಮೊದಲು ನಾಗದೇವತೆಗಳಿಗೆ ಪೂಜೆ ಮಾಡಿ ತದನಂತರ ಶಿವನಿಗೆ ಪೂಜೆ ಮಾಡ್ತಾರೆ ಅನ್ನೋ ಪದ್ಧತಿ ಇದೆ ಇದರಲ್ಲಿ. ಈ ದೇವಸ್ಥಾನ ಬೇಸ್ಮೆಂಟೇ ಇಲ್ಲ, ಪಾಯ ಇಲ್ಲದೆ ಕಟ್ಟಿದ್ದಾರೆ ಇದನ್ನ. ಇದು ಬಹಳ ಒಂದು ವಿಶೇಷವಾಗಿದೆ. ಪಾಯ ಹಾಕಿಲ್ಲ, ಎಂಥದಿಲ್ಲ. 6,000 ಸ್ಕ್ವೇರ್ ಫೀಟ್ ಅಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ಹೇಮತ್ ಪಂಥಿನ ವಾಸ್ತುಶಿಲ್ಪ ಇದು. ವಾಸ್ತುಶಾಸ್ತ್ರದಲ್ಲಿ ಹೇಮತ್ ಪಂಥಿ ಅಂತ ಒಂದು ಸಿಸ್ಟಮ್, ಒಂದು ಪ್ರೊಸೀಜರು. ಆ ಕ್ರಮದಲ್ಲಿ ಈ ದೇವಸ್ಥಾನನ ಪಾಯ ಇಲ್ದೇ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಇದನ್ನ. ಅದೇ ಈ ಒಂದು ನಾಗನಾಥ ದೇವಸ್ಥಾನದ ಸ್ಪೆಷಾಲಿಟಿ, ವಿಶೇಷತೆ.
ನೋಡಿದ್ರಲ್ಲ ವೀಕ್ಷಕರೇ, ಮಹಾರಾಷ್ಟ್ರದ ಔಂಧ ನಾಗನಾಥೇಶ್ವರ ಜ್ಯೋತಿರ್ಲಿಂಗ ಭಾಳ ವಿಶೇಷವಾದ ಸ್ಥಳ. ಒಮ್ಮೆಯಾದರೂ ಜೀವಿತ ಕಾಲದಲ್ಲಿ ಬಂದು ಆ ಲಿಂಗವನ್ನು ಸ್ಪರ್ಶ ಮಾಡಿ ಪುನೀತರಾಗಿ ಅಂತ ನಾನು ಕೇಳ್ಕೊತೀನಿ. ಯಾರಿಗೆ ಇಲ್ಲಿ ಬಂದು ಆ ನಾಗಲಿಂಗವನ್ನು ಮುಟ್ಟಕ್ಕಾಗೋದಿಲ್ಲ, ದರ್ಶನ ಮಾಡೋಕ್ಕಾಗೋದಿಲ್ವೋ ಅಂಥವರು ಈ ವಿಡಿಯೋ ಮುಖಾಂತರನಾದರೂ ನೋಡಿ ದರ್ಶನ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಈ ಸಂಚಿಕೆಯನ್ನು ನಿಮಗೋಸ್ಕರ ಮಾಡಿದ್ದೀವಿ. ಕರ್ನಾಟಕದಿಂದ ಬಂದು ಇಲ್ಲಿಗೆ ಬಂದು ಈ ಒಂದು ಸಾನ್ನಿಧ್ಯದಲ್ಲಿ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಯಾರ್ಯಾರು ಈ ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಾರೋ ಅವರಿಗೆ ಸರ್ಪದೋಷ, ಸರ್ಪ ಸಂಬಂಧಿತ ಚರ್ಮವ್ಯಾಧಿ ರೋಗಗಳು, ಸಂತಾನ ಆಗಿಲ್ಲ, ಮದುವೆ ಆಗಿಲ್ಲ ಅನ್ನೋರೆಲ್ಲರೂ ಕೂಡ ಈ ನಾಗದೋಷದಲ್ಲಿ ಯಾರಿದರೋ 12 ಕಾಳ ಸರ್ಪದೋಷಗಳು, ತಕ್ಷಕ, ಅನಂತ, ಕುಳಿಕ, ಕಾರ್ಕೋಟಕ, ವಿಷಧರ, ಘಟಕಾಳ, ಪದ್ಮ, ಮಹಾಪದ್ಮ, ಶಂಖಚೂಡ ಅಂಥೇಳಿ 12 ರೀತಿ ಕಾಳಸರ್ಪಗಳ ದೋಷಗಳೆಲ್ಲಕ್ಕೂ ಪರಿಹಾರ ಕ್ಷೇತ್ರ ಈ ಜ್ಯೋತಿರ್ಲಿಂಗ. ಈ ಒಂದು ಕ್ಷೇತ್ರಕ್ಕೆ ನೀವೆಲ್ಲ ಬನ್ನಿ, ದರ್ಶನ ಮಾಡಿ ಅಂತ ಹೇಳ್ತಾ ನಿಮಗೆಲ್ರಿಗೂ ಭಗವಂತ ದನ ಕನಕ ವಸ್ತ್ರ ವಾಹನಾದಿಗಳನ್ನು ಕೊಟ್ಟು ಸದಾ ನಿರಂತರವಾಗಿ ಕಾಪಾಡಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಎಲ್ಲ ಸಂಚಿಕೆಗಳನ್ನು ಕೂಡ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ. 3 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ನೀವು ನೋಡಿದಂಥ ಎಪಿಸೋಡ್ನ ನಿಮ್ಮ ಬಂಧು ಮಿತ್ರರಿಗೆ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟರ್, ಲಿಂಕ್ಡ್ಇನ್ನಲ್ಲಿ ಕೂಡ ನಾವೆಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಕ್ಷೇತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.